ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಹೆಸರುಗಳೇನೋ ಚೆನ್ನಾಗಿದೆ, ಆದರೆ ನಗರದ ಗಲ್ಲಿಗಳನ್ನು ಸಂಪರ್ಕಿಸುವಂತ ರಸ್ತೆಗಳು ಎಷ್ಟು ಬ್ರಾಂಡೆಡ್ ಆಗಿವೆ, ಎಷ್ಟು ಗ್ರೇಟ್ ಆಗಿವೆ ಅನ್ನೋದು ಇದೀಗ ಜಗಜ್ಜಾಹೀರಾಗಿದೆ. ರಸ್ತೆ ಗುಂಡಿಗಳಿಂದ ಬೇಸತ್ತಂತ ಶಾಲಾ ಮಕ್ಕಳು ಪ್ರಧಾನಿ ಮೋದಿ, ಸಿದ್ದರಾಮಯ್ಯನವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಇದೀಗ ಉದ್ಯಮಿಗಳು ಕೂಡ ಸಿಡಿದೆದ್ದಿದ್ದಾರೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿರುವಂತಹ ಟೆಂಡರ್ ಶೋ ರಸ್ತೆಗಳಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಂಗಳೂರು ಜನರನ್ನ ಕನಸಲ್ಲೂ ಕೂಡ ಬೆಚ್ಚಿ ಬೀಳಿಸೋ ರೀತಿ ಮಾಡ್ತಾ ಇರೋದು ಈ ರೀತಿಯಾದಂತಹ ಹಾರಿಫಿಕ್ ರೋಡ್ಗಳು. ಶಾಲಾ ಮಕ್ಕಳ ಬಳಿಕ ಕಂಪನಿಗಳಿಂದಲೂ ರಸ್ತೆ ಗುಂಡಿಗೆ ಕಿಡಿ. ಬೆಂಗಳೂರಿನಿಂದ ಹೊರ ಹೋಗೋದಾಗಿ ಮಾಲೀಕರ ವಾರ್ನಿಂಗ್. ಗುಂಡಿಗಳಿಂದ ಚಿಂದಿಯಾಗಿರೋ ಇದೇ ರಸ್ತೆ ಬಗ್ಗೆ TV9 ಏನ್ ರೋಡ್ ಗುರು ಅನ್ನೋ ಅಭಿಯಾನವನ್ನೇ ನಡೆಸಿತ್ತು. ಈ ಮೂಲಕ ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡಿತ್ತು. ಆದ್ರೆ ನಗರದ ಯಾವ ರಸ್ತೆಗಳಿದ್ರೂ ಗುಂಡಿಗಳೇ ಸ್ವಾಗತ ಮಾಡ್ತಿವೆ. ರಸ್ತೆ ಮಧ್ಯೆ ಬಾಯಿ ತೆರೆದು ನಿಂತಿರುವ ಗುಂಡಿಗಳಿಗೆ ಬಿದ್ದು ಗಾಯಗೊಂಡವರೆಷ್ಟೋ, ಸತ್ತವರೆಷ್ಟೋ. ಅಷ್ಟೇ ಯಾಕೆ, ಬೆಳಗ್ಗೆದ್ದು ಶಾಲೆಗೆ ತೆರಳುವ ಪುಟ್ಟ ಮಕ್ಕಳು ರಸ್ತೆ ಗುಂಡಿ ಬಗ್ಗೆ ಪತ್ರ ಬರೆದು ಸರ್ಕಾರದ ಗಮನ ಸೆಳೆಯಲು ಯತ್ನಿಸಿದ್ದಾರೆ. ಇದೀಗ ಪ್ರಮುಖ ಕಂಪನಿಗಳ ಮಾಲೀಕರು ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಅಸಮಾಧಾನ ಹೊರಹಾಕಿದ್ದು ಬೆಂಗಳೂರಿನಿಂದಲೇ ಹೋಗೋದಾಗಿ ತಿಳಿಸಿದ್ದಾರೆ. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡ್ ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಮತ್ತು ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳೂ ಕಾಣಿಸಲಿಲ್ಲ. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ಗೆ ಮೋಹನ್ ದಾಸ್ ಪೈ ಹಾಗೂ ಕಿರಣ್ ಮಜುಂದಾರ್ ಶಾ ಕೂಡ ಕೈಜೋಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿದ ಐಟಿ-ಬಿಟಿ ದಿಗ್ಗಜರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ತುರ್ತು ಕ್ರಮದ ಅವಶ್ಯಕತೆ ಇದೆ. ರಸ್ತೆಗಳ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗಿದೆ. ಬೆಂಗಳೂರಲ್ಲಿ ಆಡಳಿತದ ದೊಡ್ಡ ವೈಫಲ್ಯಗಳಿವೆ. ಕಂಪನಿಗಳ ಸಿಇಒಗಳು ಹೊರ ಹೋಗುತ್ತಿದ್ದಾರೆ. ಔಟರ್ ರಿಂಗ್ ರೋಡ್ ಪರಿಸ್ಥಿತಿ ಆಶಾದಾಯಕವಾಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ, ದಯವಿಟ್ಟು ಮಧ್ಯಪ್ರವೇಶ ಮಾಡಿ. ಇನ್ನು ರಸ್ತೆ ಗುಂಡಿಗಳ ವಿಚಾರವಾಗಿ TV9 ಜೊತೆ ಮಾತನಾಡಿದ ಮೋಹನ್ ದಾಸ್ ಪೈ, ಜಾಗತಿಕ ಮಟ್ಟದ ಕಂಪನಿಗಳಿರೋ ಬೆಂಗಳೂರಿನಲ್ಲಿ ಮೂಲಸೌಕರ್ಯ ಕೊಡಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಸದಾನಂದ ಗೌಡ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯ ನಿಂತಿದೆ. ಒಂದು ರಿಕ್ಷಾದಲ್ಲಿ ಸಹ ಓಡಾಡಲು ಆಗುವುದಿಲ್ಲ. ಕಂಪನಿಗಳೆಲ್ಲ ಪಕ್ಕದ ರಾಜ್ಯಗಳಿಗೆ ಹೋಗುತ್ತಿವೆ ಅಂದ್ರು. ಹೊಂಡ ಗುಂಡಿಗಳು ಎಷ್ಟರ ಮಟ್ಟಿಗಿದ್ದಾವೆ ಅಂತ ಹೇಳಿದ್ರೆ ಸಣ್ಣ ರಿಕ್ಷಾಗಳನ್ನ ಆ ಹೊಂಡದಲ್ಲೇ ಮುಚ್ಚಬಹುದು. ಅಷ್ಟರ ಮಟ್ಟಿನ ಹೊಂಡ ಗುಂಡಿಗಳು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರಿನಲ್ಲಿ ಮತ್ತು ಟೈರ್ 2 ಸಿಟಿಯಲ್ಲಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ಇನ್ವೆಸ್ಟರ್ಸ್ ಇವತ್ತು ಇಲ್ಲಿ ಯಾರು ಪರ್ಮನೆಂಟ್ ಆಗಿ ಹಿಂದೆ ಬಂದು ಇನ್ವೆಸ್ಟರ್ಸ್ ಆಗಿ ಜಗತ್ತಿನ ಅದ್ಭುತ ಕಂಪನಿಗಳಾಗಿ ಹೊರಹೊಮ್ಮಿದವರು ಕೂಡ ಇವತ್ತು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳುವಂಥ ಭಾವನೆಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆಯಷ್ಟೇ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಎಲ್ಲ ಗುಂಡಿಗಳನ್ನ ಮುಚ್ಚಲು ಸೂಚನೆ ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಗುಂಡಿ ಯಾವಾಗ ಮುಚ್ಚುತ್ತೀರಾ ಅಂತ ರೈಟಿಂಗ್ ನಲ್ಲಿ ಕೊಡೋಕೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಹೇಳಿದ್ದಾರೆ. ಎಲ್ಲ ಪಾರ್ಟೋಲ್ನ ಕಂಪ್ಲೀಟ್ ಯಾವ ಟೈಮ್ ಅಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ಇದ್ದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದೀನಿ, ಪಬ್ಲಿಕ್ ಹತ್ರನೂ ಕರಿಬೇಕು ಅಂತ ಹೇಳಿದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸಬೇಕು ಅಂತ ಹೇಳಿದೀನಿ. ವಾಹನ ಸವಾರರು, ಉದ್ಯಮಿಗಳು, ಶಾಲಾ ವಿದ್ಯಾರ್ಥಿಗಳು ಹೀಗೆ ಎಲ್ಲಾ ವರ್ಗದ ಜನರು ಬೆಂಗಳೂರು ಗುಂಡಿಗಳಿಂದ ಬೇಸತ್ತು ಹೋಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಒಂದೊಂದು ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಅಂತ 1.5 ಕೋಟಿ ಜನ ಕಾಯ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.